ಹಲೋ ಎವ್ರಿವನ್. ಹಲೋ ಮಿಸ್ಟರ್ ಗು ಎಪಿಸೋಡ್ 5ನ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮೊದಲು ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈವೆಂಟ್ ಶುರುವಾಗಿರುತ್ತೆ. ಅವಳಿಗೆ ಸಪೋರ್ಟ್ ಮಾಡೋದಕ್ಕೆ ಜುವಾನ್ ಜಾಂಗಿಂಗ್ ಸೂ ಬಂದಿರ್ತಾರೆ. ಗುನಾನ್ಜಾ ಜೆನ್ಶಿ ಜೊತೆನೆ ಇರ್ತಾನೆ. ಅವಳು ತುಂಬಾ ಖುಷಿಯಾಗಿರ್ತಾಳೆ. ಸ್ವಲ್ಪ ಸಮಯದಲ್ಲಿ ಫೋನಲ್ಲಿ ಏನನ್ನ ನೋಡಿ ತುಂಬಾ ಅಪ್ಸೆಟ್ ಆಗಿರ್ತಾಳೆ. ಅದೇ ಸಮಯದಲ್ಲಿ ಅವಳನ್ನ ಸ್ಟೇಜ್ ಮೇಲೆ ಕರೀತಾರೆ. ಮತ್ತೊಂದ್ ಕಡೆ ಗುನಾನ್ಜಾಗೆ ಜಿಯಾಂಗ್ ಕಾಲ್ ಮಾಡಿ ಒಂದು ಪೋಸ್ಟ್ ನೋಡೋದಿಕ್ಕೆ ಹೇಳ್ತಾನೆ. ಅದರಲ್ಲಿ ಬರ್ದಿರುತ್ತೆ ಡಿಪ್ಯೂಸ್ಟರ್ ಕಾಮಿಕ್ ನ ಯಾರು ಕಾಪಿ ಮಾಡಿದ್ದಾರೆ ಅಂತ. ಮತ್ತೊಂದ್ ಕಡೆ ಜೆನ್ಸಿ ಸ್ಪೀಚ್ ಕೊಡೋದಿಕ್ಕೆ ಶುರು ಮಾಡ್ತಾಳೆ. ಆದ್ರೆ ಅಲ್ಲಿದ್ದ ಜನಗಳು ಫೋನ್ ನೋಡ್ತಾ ಜೆನ್ಸಿ ವಿರುದ್ಧ ಮಾತಾಡೋದಿಕ್ಕೆ ಶುರು ಮಾಡ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಒಂದು ಹುಡುಗಿ ಬಂದು ಅವಳ ಕೈಲಿದ್ದ ಚಿಪ್ಸ್ ಪ್ಯಾಕೆಟ್ ನ ಜೆನ್ಸಿ ಮೇಲೆ ಎಸಿತಾಳೆ. ಅಲ್ಲಿದ್ದ ಜನಗಳು ಜೆನ್ಸಿನ ಫೇಕ್ ಅಂತ ಕರೀತಾ ಅವ್ರ ಕೈಲಿ ಏನಿರುತ್ತೋ ಅದನ್ನೆಲ್ಲ ಜೆನ್ಸಿ ಮೇಲೆ ಎಸಿತಾರೆ. ಗುನಾನ್ಜಾ ಬಂದು ಜೆನ್ಸಿನ ಕಾಪಾಡ್ತಾನೆ. ಈ ಇನ್ಸಿಡೆಂಟ್ ಇಂದ ಅವಳಿಗೆ ತುಂಬಾನೇ ನೋವಾಗುತ್ತೆ. ಗುನಾನ್ಜಾನ ಹಗ್ ಮಾಡ್ಕೊಂಡು ಅಳ್ತಾಳೆ. ಮನೆಗ್ ಬಂದು ರೂಮಲ್ಲಿ ಒಂದು ಮೂಲೆಯಲ್ಲಿ ಕುತ್ಕೊಂಡು ಅಳೋದಿಕ್ಕೆ ಶುರು ಮಾಡ್ತಾಳೆ. ಬಾಗ್ಲು ಕೂಡ ಹಾಕಿರ್ತಾಳೆ. ಅಲ್ಲಿಗೆ ಜುವಾನ್ ಸೂ ಬಂದಿರ್ತಾರೆ. ಬಾಗ್ಲು ಓಪನ್ ಮಾಡೋದಿಕ್ಕೆ ನೋಡ್ತಾರೆ. ಆದ್ರೆ ಬಾಗ್ಲು ಲಾಕ್ ಆಗಿರುತ್ತೆ. ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಸ್ವಲ್ಪ ಸಮಯ ಆದ್ಮೇಲೆ ಜೆನ್ಸಿ ಬಂದು ಬಾಗ್ಲು ಓಪನ್ ಮಾಡ್ತಾಳೆ. ನಾನು ಆರಾಮಾಗಿದ್ದೀನಿ, ಇದೆಲ್ಲ ನನಗೆ ದೊಡ್ಡ ವಿಷಯನೇ ಅಲ್ಲ ಅಂತ ಹೇಳ್ತಾಳೆ. ಆಗ ಜುವಾನ್ ಸೂ ಅಲ್ಲಿಂದ ಹೋಗ್ತಾ ಜೆನ್ಸಿನ ಹುಷಾರಾಗಿ ನೋಡ್ಕೊಳ್ಳೋದಿಕ್ಕೆ ಗುನಾನ್ಜಾಗೆ ಹೇಳ್ತಾರೆ. ರಾತ್ರಿ ಜೆನ್ಸಿ RR ಮೂವಿನ ನೋಡ್ತಾ ಜೋರಾಗಿ ಅಳ್ತಾ ಇರ್ತಾಳೆ. ವಾಲ್ಯೂಮ್ನು ಕೂಡ ತುಂಬಾ ಜಾಸ್ತಿ ಮಾಡಿರ್ತಾಳೆ. ಅವಳು ಅಳದು ಗುನಾನ್ಜಾಗೆ ಕೇಳಿಸ್ಬಾರ್ದು ಅಂತ. ಮತ್ತೊಂದ್ ಕಡೆ ಜಿನ್ ನ ನೋಡ್ತೀವಿ. ಫೋನ್ ಅಲ್ಲಿ ವಿಡಿಯೋ ನೋಡ್ತಾ ತುಂಬಾ ಖುಷಿಯಾಗಿರ್ತಾಳೆ. ಜೆನ್ಸಿ ಜೊತೆ ಆದ ಇನ್ಸಿಡೆಂಟ್ ಜಿನ್ ಪ್ಲಾನ್ ಆಗಿರುತ್ತೆ. ಇದನ್ನೆಲ್ಲ ಅವಳೇ ಮಾಡ್ಸಿರ್ತಾಳೆ ಜೆನ್ಸಿ ವಿರುದ್ಧ. ಮತ್ತೊಂದ್ ಕಡೆ ನಾನ್ಜಾನ ನೋಡ್ತೀವಿ. ಆಫೀಸ್ ನಲ್ಲಿ ಇರ್ತಾನೆ. ಅದೇ ಸಮಯಕ್ಕೆ ಅವನಿಗೆ ಸೂ ಇಂದ ಮೆಸೇಜ್ ಬರುತ್ತೆ. ಅದನ್ನ ನೋಡಿ ಅವನು ತಕ್ಷಣ ಮನೆಗ್ ಬಂದು ಸೂನ ಮೀಟ್ ಮಾಡೋದಿಕ್ಕೆ ಅಂತ ಬಂದಿರ್ತಾನೆ. ಜೆನ್ಸಿಗೆ ಏನಾಗಿದೆ, ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ಕೇಳ್ತಾಳೆ. ಆಗ ನಾನ್ಜಾ ಜೆನ್ಸಿ ತುಂಬಾನೇ ಚೆನ್ನಾಗಿದ್ದಾಳೆ, ರಾತ್ರಿ RR ಮೂವಿ ನೋಡ್ತಾ ಇದ್ಲು ಅಂತ ಹೇಳ್ತಾನೆ. ಆಗ ಸೂ ಹೇಳ್ತಾಳೆ ಜೆನ್ಸಿ ತುಂಬಾನೇ ದುಃಖದಲ್ಲಿದ್ದಾಳೆ. ಅವಳ ಅಳುನ ಕಂಟ್ರೋಲ್ ಮಾಡೋದಿಕ್ಕೆ RR ಮೂವಿನ ನೋಡ್ತಾ ಇರ್ತಾಳೆ. ಆಗ ನಾನ್ಜಾ ಮನೆಗ್ ಬಂದು ನೋಡ್ತಾನೆ. ಜೆನ್ಸಿ ಸೋಫಾ ಮೇಲೆ ಕೂತ್ಕೊಂಡು RR ಮೂವಿನ ನೋಡ್ತಾ ಇರ್ತಾಳೆ. ನಾನ್ಜಾ ಕೂಡ ಜೆನ್ಸಿ ಪಕ್ಕನೆ ಬಂದು ಕೂತ್ಕೋತಾನೆ. ಅವನು ಕೂಡ ಮೂವಿನ ನೋಡ್ತಾ ತುಂಬಾನೇ ಭಯ ಪಡ್ತಾ ಇರ್ತಾನೆ. ಒಂದ್ಸಾರಿ ಜೆನ್ಸಿ ಕೈ ಇಟ್ಕೊಂಡ್ರೆ ಮತ್ತೊಂದ್ಸಾರಿ ಕಣ್ಮುಚ್ಕೊಂಡು ಕೂತ್ಕೊಂಡಿರ್ತಾನೆ. ಜೆನ್ಸಿ ಅವನನ್ನ ಈ ರೀತಿ ನೋಡಿ ಟಿವಿನ ಆಫ್ ಮಾಡ್ತಾಳೆ. ಆಗ ನಾನ್ಜಾ ಹೇಳ್ತಾನೆ, ನೀನು ಹಳ ಹಾಗಿದ್ರೆ ಅಳಬಹುದು. ಆಗ ಜೆನ್ಸಿ ಮೊದ್ಲು ನಿನ್ ಕಣ್ಣು ಕಿವಿನ ಮುಚ್ಕೋ ಅಂತ ಹೇಳಿ, ಇದೆಲ್ಲ ನಂದೇ ತಪ್ಪು, ನಾನು ನನ್ನ ಸ್ಟೋರಿನ ಎಲ್ಲಂದ್ರಲ್ಲೇ ಬಿಡಬಾರ್ದಿತ್ತು. ನಾನು ನನ್ನ ಕೆಲ್ಸದ ಬಗ್ಗೆ ಸರಿಯಾಗಿ ಗಮನ ಕೊಟ್ಟಿದ್ರೆ ಈ ರೀತಿ ಎಲ್ಲ ಆಗ್ತಾ ಇರ್ಲಿಲ್ಲ. ಆಗ ನಾನ್ಜಾ ಹೇಳ್ತಾನೆ, ಇದ್ರಲ್ಲಿ ನಿನ್ ತಪ್ಪೇನು ಇಲ್ಲ ಅಂತ. ಆಗ ಜೆನ್ಸಿ, ನೀನ್ ಯಾಕೆ ನಿನ್ ಕಣ್ಣು ಕಿವಿನ ಮುಚ್ಚಿಲ್ಲ? ಆಗ ನಾನ್ಜಾ ಹೇಳ್ತಾನೆ, ಯಾಕಂದ್ರೆ ನನ್ನ ಅಕ್ಕಪಕ್ಕ ಯಾವುದೇ ಸೌಂಡ್ ಪ್ರೂಫ್ ಕೂಡ ಇಲ್ಲ ಅಂತ. ಆಗ ಜೆನ್ಸಿ ನಗ್ತಾ ಅವನ ಹೆಗ್ಲ ಮೇಲೆ ಮಲ್ಕೊಂಡು ಮನಸ್ಸಿನಲ್ಲಿ ಯೋಚನೆ ಮಾಡ್ತಾಳೆ. ನಾನು ಸ್ವಲ್ಪ ಹೊತ್ತು ನಿನ್ ಜೊತೆ ಇದೇ ರೀತಿ ಇರಬೇಕು, ಬೆಳಿಗ್ಗೆ ಅಷ್ಟೊತ್ತಿಗೆ ಒಳ್ಳೆ ಪಾರ್ಟಿಯಾಗಿ ರೆಡಿ ಆಗ್ತೀನಿ ಅಂತ ಹೇಳಿ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾಳೆ. ಮಾರ್ನಿಂಗ್ ಆಗಿರುತ್ತೆ. ಇಬ್ರು ಕೂಡ ಅವ್ರವ್ರ ಕೆಲ್ಸಕ್ಕೆ ಹೋಗ್ತಿರ್ಬೇಕಾದ್ರೆ ಅಲ್ಲಿಗೆ ಒಬ್ಬ ವಿಂಗ್ಸ್ ಬಂದು ಜೆನ್ಸಿನ ಜೋರಾಗಿ ತಳ್ಬಿಡ್ತಾರೆ. ನಾನ್ಜಾ ಅದನ್ನ ನೋಡಿ ಜೆನ್ಸಿ ಕೆಳಗ್ ಬಿಡೋದಿಕ್ಕೆ ಅಂತ ಹೋಗ್ತಾಳೆ. ಅವನ್ ಬಂದು ಅವಳನ್ನ ಇಟ್ಕೋತಾನೆ. ಆದ್ರೆ ಅವನು ಕೆಳಗಡೆ ಬಿದ್ದು ಅವನ ಕೈಗೆ ಸ್ವಲ್ಪ ಏಟಾಗುತ್ತೆ. ಜೆನ್ಸಿ ಡಾಕ್ಟರ್ನ ಮನೆಗ್ ಕರ್ಸಿರ್ತಾಳೆ ನಾನ್ಜಾನ ಚೆಕಪ್ ಮಾಡ್ಸೋದಿಕ್ಕೆ ಅಂತ. ಡಾಕ್ಟರ್ ಹೇಳ್ತಾರೆ, ಜಾಸ್ತಿ ಏನು ಏಟಾಗಿಲ್ಲ, ಆದ್ರೆ ಅವ್ರನ್ನ ಹುಷಾರಾಗಿ ನೋಡ್ಕೋಬೇಕು, ಸ್ವಲ್ಪ ದಿವಸ ರೆಸ್ಟ್ ಮಾಡಿದ್ರೆ ಬೇಗ ಹುಷಾರಾಗ್ತೀರಾ ಅಂತ ಹೇಳಿ ಡಾಕ್ಟರ್ ಅಲ್ಲಿಂದ ಹೋಗ್ತಾರೆ. ಆಗ ಜೆನ್ಸಿ ನಾನ್ಜಾನ ಹತ್ರ ಬಂದು, ನೀನು ನನ್ನನ್ನ ದೂರ ತಳ್ಳಿದ ಎಕ್ಸ್ ಮೇಲೆ ಕೇಸ್ ಹಾಕ್ಬೇಡ. ಆ ಲೇಡಿ, ಆ ಹುಡುಗಿ ಅಮ್ಮ, ಅವಳು ಕಾಪಿ ಮಾಡಿ ಅದನ್ನ ನನ್ ಮೇಲೆ ಹಾಕಿದಾಳೆ ಅಂತ ಹೇಳ್ತಾಳೆ. ನಾನ್ಜಾ ಕೂಡ ಅವಳ ಮಾತಿಗೆ ಒಪ್ಕೋತಾಳೆ. ಅದೇ ಸಮಯಕ್ಕೆ ಡೋರ್ ಬೆಲ್ ಹಾಕುತ್ತೆ. ಹೋಗಿ ಓಪನ್ ಮಾಡಿದ್ರೆ ಅಲ್ಲಿ ಜಿನ್ ನಾನ್ಜಾನ ನೋಡೋದಿಕ್ಕೆ ಅಂತ ಅವನ್ ಮನೆಗೆ ಬಂದಿರ್ತಾಳೆ. ನಾನ್ಜಾ, ನಿನ್ಗೆ ಜಾಸ್ತಿ ಏಟೇನು ಆಗಿಲ್ಲ ತಾನೆ ಅಂತ ಹೇಳಿ ನಾನ್ಜನ್ ಜೊತೆ ಮಾತಾಡ್ತಿದ್ರೆ ಜೆನ್ಸಿಗೆ ಅವಳು ನೋಡಿ ತುಂಬಾನೇ ಕೋಪ ಬರ್ತಿರುತ್ತೆ. ನಾನ್ಜಾ, ನಾ ನಿನಗಾಗಿ ಫ್ರೂಟ್ಸ್ ತಗೊಂಡ್ ಬಂದಿದ್ದೀನಿ, ಕಟ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾಳೆ.
ಆಗ ಜೆನ್ಶಿ ನಾನು ನಾನ್ಸಾಗೆ ಕಟ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾಳೆ. ಆಗ ಇಬ್ರು ಕೂಡ ನಾನು ಕಟ್ ಮಾಡ್ಕೊಡ್ತೀನಿ ಅಂತ ಹೇಳಿ ಫ್ರೂಟ್ಸ್ನ ಇಟ್ಕೊಂಡು ಎಳ್ದಾಡ್ತಿರ್ತಾರೆ. ಎಲ್ಲ ಫ್ರೂಟ್ಸು ಕೂಡ ಕೆಳಗಡೆ ಬಿದ್ದೋಗುತ್ತೆ. ನಾನ್ಸ ಅದನ್ನ ನೋಡಿ ನಾನು ಫ್ರೂಟ್ಸ್ ತಿನ್ನೋದಿಲ್ಲ ಅಂತ ಹೇಳ್ತಾನೆ. ಆಗ ಜೆನ್ಶಿ ಕೋಪ ಮಾಡ್ಕೊಂಡು ರೂಮ್ ಒಳಗಡೆ ಬರ್ತಾಳೆ. ಆಗೋಳಿಗೆ ಅರ್ಥ ಆಗುತ್ತೆ ನಾನು ಅವನ ಗರ್ಲ್ ಫ್ರೆಂಡ್ ಅಂತ ಹೇಳಿ ರೂಮಿಂದ ಆಚೆ ಬಂದು ನೋಡ್ತಾಳೆ. ಸಿನ್ ಅವನಿಗೆ ಹಣ್ಣನ್ನ ಕಟ್ ಮಾಡಿ ಪ್ರೀತಿಯಿಂದ ತಿನ್ನಿಸ್ತಾ ಸೋಫಾ ಕವರ್ನ ಸರಿ ಮಾಡೋದಿಕ್ಕೆ ಅವನನ್ನ ಹಗ್ ಮಾಡ್ಕೊಂಡಿರ್ತಾನೆ. ಅವರಿಬ್ರು ಅಷ್ಟು ಕ್ಲೋಸ್ ಆಗಿ ನೋಡಿ ಜಲಸೆ ಫೀಲ್ ಆಗುತ್ತೆ. ರೂಮ್ ಒಳಗಡೆ ಬಂದು ಕೂತ್ಕೋತಾಳೆ. ಅದೇ ಸಮಯಕ್ಕೆ ಅವಳ ಸೀನಿಯರ್ ಫೋನ್ ಮಾಡಿ ಕೆಲ್ಸದ ಬಗ್ಗೆ ನೆನಪು ಮಾಡ್ತಾನೆ. ಅವನನ್ನ ಮನೆಗೆ ಬರೋದಿಕ್ಕೆ ಹೇಳ್ತಾಳೆ. ಮತ್ತೊಂದ್ ಕಡೆ ಜಿಯಾ ನಾನ್ಸನ್ನ ಮೀಟ್ ಮಾಡೋದಿಕ್ಕೆ ಅವ್ರ ಮನೆಗೆ ಬಂದಿರ್ತಾನೆ. ಅವನು ಹೇಳ್ತಾನೆ ನಾನು ಆ ಹುಡುಗಿನ ಹುಡುಕಿದ್ದೀನಿ, ಅವಳು ಜೆನ್ಶಿ ವರ್ಕನ್ನ ಕಾಪಿ ಮಾಡಿದಾಳೆ, ಆದ್ರೆ ನನಗೆ ಅವಳ ವಿರುದ್ಧವಾಗಿ ಯಾವುದೇ ಸಾಕ್ಷಿ ಕೂಡ ಸಿಕ್ಕಿಲ್ಲ. ಆಗ ನಾನ್ಸ ನೀನು ಟ್ರೈ ಮಾಡ್ತಿರು, ಯಾವ್ದಾದ್ರೂ ಒಂದು ಸಾಕ್ಷಿ ಸಿಕ್ಕೇ ಸಿಗುತ್ತೆ, ನಿನ್ಗೇನಾದ್ರೂ ವಿಷಯ ಗೊತ್ತಾದ್ರೆ ನನಗ್ ತಿಳಿಸು ಅಂತ ಹೇಳಿ ಸೋಫಾ ಹತ್ರ ಬರ್ತಾನೆ. ಮತ್ತೊಂದ್ ಕಡೆ ಜೆನ್ಶಿ ಅವಳ ಸೀನಿಯರ್ ಜೊತೆ ಕೆಲಸ ಮಾಡ್ತಾ ಕೂತಿರ್ತಾಳೆ. ಅದನ್ನ ನಾನ್ಸ ನೋಡಿ ಅವನಿಗೆ ತುಂಬಾನೇ ಜಲಸಿ ಆಗುತ್ತೆ. ಜೆನ್ಶಿ ಅಟೆನ್ಷನ್ ನ ತನ್ನ ಕಡೆ ಸೆಳ್ಕೊಳ್ಳೋದಕ್ಕೆ ತುಂಬಾ ನಾಟಕ ಮಾಡ್ತಾನೆ. ಆದ್ರೆ ಅವಳು ನಾನ್ಸಾ ಕಡೆ ಗಮನನೇ ಕೊಡಲ್ಲ. ಅವರಿಬ್ರು ಅಬ್ಸರ್ವ್ ಮಾಡ್ತಾ ಸೋಫಾ ಮೇಲೆ ಮಲ್ಕೊಂಡಿರೋ ಹಾಗೆ ನಾಟಕ ಮಾಡ್ತಿರ್ತಾನೆ. ಅದೇ ಸಮಯಕ್ಕೆ ಜಿಯಾ ನಾನ್ಸನ್ಗೆ ಮೆಸೇಜ್ ಮಾಡ್ತಾನೆ. ಆ ಹುಡುಗಿ ತನ್ನ ತಪ್ಪನ್ನ ಒಪ್ಕೋತಾನೆ ಇಲ್ಲ. ಆಗ ನಾನ್ಸಾ ಹೇಳ್ತಾನೆ ಆ ಹುಡುಗಿ ಜೊತೆ ನನಗೆ ಒಂದ್ ಮೀಟಿಂಗ್ ನ ಫಿಕ್ಸ್ ಮಾಡು ಅಂತ ಹೇಳಿ ಆ ಹುಡುಗಿನ ಮೀಟ್ ಮಾಡೋದಕ್ಕೆ ಅವನು ಹೊರ್ಗಡೆ ಹೋಗ್ಬೇಕಾಗಿರುತ್ತೆ. ಅದಕ್ಕೆ ಜೆನ್ಶಿ ಅವಳ ಸೀನಿಯರ್ ನ ಊಟ ಮಾಡೋದಕ್ಕೆ ಹೊರ್ಗಡೆ ಕಳಿಸ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಗುನಾನ್ಸ ಆ ಹುಡುಗಿನ ಮೀಟ್ ಮಾಡೋದಿಕ್ಕೆ ಅಂತ ಬಂದಿರ್ತಾನೆ. ಆಗ ಹುಡುಗಿ ಹೇಳ್ತಾಳೆ ನನ್ನ ಲೈಫ್ ಅಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇದೆ, ನನ್ನ ಕೆಲಸನ ಪೂರ್ತಿ ಕಂಪ್ಲೀಟ್ ಮಾಡೋದಿಕ್ಕಾಗ್ಲಿಲ್ಲ, ಅದಕ್ಕೆ ಜೆನ್ಶಿ ಕಾಮಿಕ್ ನ ಕಾಪಿ ಮಾಡಿದೆ. ಆಗ ನಾನ್ಸ ನಿನ್ ಲೈಫ್ ಅಲ್ಲಿ ಏನೇ ಪ್ರಾಬ್ಲಮ್ಸ್ ಇರ್ಲಿ, ಆದ್ರೆ ನಿನ್ನಿಂದಾಗಿ ಬೇರೆಯವರು ತೊಂದ್ರೆಲಿ ಸಿಕ್ಕಾಕೊಂಡಿದ್ದಾರೆ, ನೀನ್ ಮಾಡಿರೋ ತಪ್ಪನ್ನ ನೀನೇ ಒಪ್ಕೋಬೇಕು ಅಂತ ಹೇಳಿ ಆ ಹುಡುಗಿಗೆ ಕನ್ವಿನ್ಸ್ ಮಾಡ್ತಾನೆ. ಮತ್ತೊಂದ್ ಕಡೆ ಜೆನ್ಶಿ ಮನೆಗ್ ಬಂದಿರ್ತಾಳೆ. ನಾನ್ಸ ಮನೇಲಿರೋದಿಲ್ಲ, ಅವನಿಗೆ ಕಾಲ್ ಮಾಡ್ತಾಳೆ. ಆಗ ನಾನ್ಸ ಹೇಳ್ತಾನೆ ನಾನು ಇಲ್ಲೇ ಹತ್ರದಲ್ಲಿದ್ದೀನಿ, ಒಂದ್ ಕೆಲ್ಸದ ಮೇಲೆ ಹೊರಗಡೆ ಬಂದಿದೆ, ನಿನ್ಗೆ ಒಂದ್ ಖುಷಿಯಾಗುವಂತ ವಿಷಯ ಇದೆ. ಮತ್ತೊಂದ್ ಕಡೆ ಜೆನ್ಶಿ ಅವಳ ಸೀನಿಯರ್ ಕೆಲಸ ಮಾಡ್ತಾ ಕೂತಿರ್ತಾರೆ. ಆಗ ಜೆನ್ಶಿ ನೀನ್ ಇವಾಗ ಮನೆಗೋಗು, ಇರೋ ಕೆಲ್ಸನ ನಾನೇ ಮಾಡ್ಕೋತೀನಿ ಅಂತ ಹೇಳ್ತಾಳೆ. ಆದ್ರೆ ಅವನು ತುಂಬಾ ಸೀರಿಯಸ್ ಆಗಿ ಅವಳನ್ನ ನೋಡ್ತಾ ನೀನ್ ಯಾವಾಗ ನನ್ನ ಲೈಫಿಗೆ ಬಂದ್ಯೋ ಅವಾಗ್ಲಿಂದ ನನ್ನ ಲೈಫ್ ತುಂಬಾನೇ ಬದಲಾಗಿದೆ, ನೀ ನನ್ಗೆ ತುಂಬಾ ಸ್ಪೆಷಲ್ ಅಂತ ಹೇಳ್ತಾನೆ. ಆದ್ರೆ ಜೆನ್ಶಿ ಅವನ್ ಮಾತನ್ನ ಗಮನ ಕೊಟ್ಟು ಕೇಳೋದಿಲ್ಲ. ಆಗ ಅವನು ಅವಳ ಕೈನ ಇಟ್ಕೊಂಡು ನಾನ್ ನಿನ್ನತ್ರ ಒಂದ್ ವಿಷಯ ಹೇಳ್ಬೇಕು ಅಂತ ಹೇಳ್ತಾನೆ. ಆದ್ರೆ ಹೇಳೋದಿಕ್ಕಾಗಲ್ಲ. ಅಷ್ಟರಲ್ಲಿ ಅಲ್ಲಿಗೆ ನಾನ್ಸಾ ಬರ್ತಾನೆ. ಅವನನ್ನ ಆ ರೀತಿ ನೋಡಿ ಅವನಿಗೆ ತುಂಬಾ ಕೋಪ ಬಂದು ಅವನ ಜೊತೆ ಜಗಳ ಮಾಡೋದಕ್ಕೆ ಶುರು ಮಾಡ್ತಾನೆ. ನನ್ ಗರ್ಲ್ ಫ್ರೆಂಡ್ ಕೈ ಇಟ್ಕೊಳ್ಳೋದಿಕ್ಕೆ ನಿನ್ಗೆ ಎಷ್ಟು ಧೈರ್ಯ? ಆಗ ಅವನು ನನ್ಗೆ ಎಲ್ಲಾ ವಿಷಯ ಗೊತ್ತು, ನೀವಿಬ್ರು ಲವರ್ಸ್ ಅಲ್ಲ, ಆ ರೀತಿ ನಾಟಕ ಮಾಡ್ತಿದ್ದೀರಾ ಅಂತ ಹೇಳ್ತಾನೆ. ಅಲ್ಲಿಗೆ ಜೆನ್ಶಿ ಬಂದು ಅವನನ್ನ ಮನೆಯಿಂದ ಆಚೆ ಕಳಿಸ್ತಾಳೆ. ಗುನಾನ್ಸನ್ ಹತ್ರ ಬಂದು ಸಾರಿ ಕೂಡ ಕೇಳ್ತಾಳೆ. ಮತ್ತೆ ಯಾವತ್ತು ಕೂಡ ಈ ರೀತಿ ಆಗೋದಿಲ್ಲ, ನಮ್ಮಿಬ್ರು ವಿಷಯನ ಬೇರೆ ಯಾರ ಜೊತೆ ಕೂಡ ಹೇಳೋದಿಲ್ಲ. ಆಗ ಗುನಾನ್ಸ ಇದೊಂದ್ ಸಾರಿ ನಿನ್ನ ಕ್ಷಮಿಸ್ತೀನಿ, ಮತ್ತೆ ಈ ರೀತಿ ಆಗ್ಬಾರ್ದು ಅಂತ ಹೇಳಿ ರೂಮ್ಗೆ ಹೋಗ್ತಾನೆ. ಜೆನ್ಶಿ ರಾತ್ರಿ ಆ ಹುಡುಗಿ ಮಾಡಿದ ವಿಡಿಯೋನ ನೋಡ್ತಾಳೆ. ಅವಳು ಮಾಡಿದ ತಪ್ಪನ್ನ ತಿಳ್ಕೊಂಡು ಜೆನ್ಶಿ ಹತ್ರ ಸಾರಿ ಕೇಳ್ತಾಳೆ. ಜೆನ್ಶಿ ಫ್ರೆಂಡು ನನಗೆ ಹೇಳಿದ್ದಾರೆ ನಮ್ ಪ್ರಾಬ್ಲಮ್ ನ ನಾವೇ ಸಾಲ್ವ್ ಮಾಡ್ಕೋಬೇಕು ಅಂತ. ಆಗ ಜೆನ್ಶಿಗೆ ನೆನಪಾಗುತ್ತೆ ನಾನ್ಸ ಅವಳಿಗೆ ಒಂದ್ ಗುಡ್ ನ್ಯೂಸ್ ಇದೆ ಅಂತ ಹೇಳಿರ್ತಾನೆ. ಅವಳು ಕಾಲ್ ಮಾಡಿದಾಗ ನಾನ್ಸ ಜೆನ್ಶಿಗಾಗೆ ಇದನ್ನೆಲ್ಲ ಮಾಡಿರ್ತಾನೆ. ಅವನಿಗೆ ಥ್ಯಾಂಕ್ಸ್ ಹೇಳೋದಿಕ್ಕೆ ಅಂತ ಫ್ರೂಟ್ಸ್ ತಗೊಂಡು ಬರ್ತಾಳೆ. ನೀ ನನಗೆ ಇವತ್ತು ಒಂದ್ ಗುಡ್ ನ್ಯೂಸ್ ಹೇಳ್ತೀನಿ ಅಂತ ಹೇಳಿದ್ದೆ ಅಂತ ಹೇಳ್ತಾಳೆ. ಆಗ ನಾನ್ಸ ಹೌದು, ಆದ್ರೆ ನಾನು ಮರ್ತ್ಕೊಂಡ್ಬಿಟ್ಟಿದ್ದೀನಿ. ಆಗ ಜೆನ್ಶಿ ಇವನು ಈ ರೀತಿ ಕೇಳಿದ್ರೆ ಹೇಳೋದಿಲ್ಲ ಅಂತ ಹೇಳಿ ನೀನೋಗಿ ಆ ಹುಡುಗಿ ಜೊತೆ ಮಾತಾಡಿ ಕನ್ವಿನ್ಸ್ ಮಾಡ್ದ, ನೀನು ನನ್ಗಾಗಿ ಅವಳ ಹತ್ರ ಸತ್ಯ ಹೇಳೋದಿಕ್ಕೆ ಕನ್ವಿನ್ಸ್ ಮಾಡಿದ್ಯಾ, ಇದಕ್ಕಾಗಿ ತುಂಬಾನೇ ಥ್ಯಾಂಕ್ಸ್. ನಾನು ಯಾವಾಗ ಪ್ರಾಬ್ಲಮ್ ಅಲ್ಲಿರ್ಲಿ ಆಗೆಲ್ಲ ನೀನು ನನಗೆ ಸಹಾಯ ಮಾಡಿದ್ಯಾ, ನಿನ್ನ ಮೀಟ್ ಆಗಿರತ್ತೆ ನನ್ ಲಕ್ಕಿ ಡೇ ಅಂತ ಹೇಳ್ತಾಳೆ. ಆಗ ನಾನ್ಸ ಮಾತನ್ನ ಕೇಳಿ ಅವಳ ಹತ್ರನೇ ಹೋಗ್ತಾ ಇರ್ತಾನೆ. ಅವಳು ಬೀಳೋದಿಕ್ಕೆ ಅಂತ ಹೋಗ್ತಾಳೆ. ನಾನ್ಸ ಅವಳನ್ನ ಇಟ್ಕೋತಾನೆ. ಆಗ ಜೆನ್ಶಿ ಹಿಂದೆ ಹಿಂದೆ ಹೋಗ್ತಾ ಗೋಡೆ ಹತ್ರ ಹೋಗಿ ನಿಂತ್ಕೋತಾಳೆ. ಆಗ ನಾನ್ಸ ಅವಳ ಹತ್ರ ಹೋಗಿ ಇವತ್ತು ಜಿನ್ ಮನೆಗ್ ಬಂದಿದ್ಲು, ಅವಳನ್ನ ನೋಡಿ ನಿನ್ಗೆ ಜಲಸಿ ಆಗಿರ್ಬೇಕಲ್ವಾ? ಆಗ ಜೆನ್ಶಿ ನನ್ಗೆ ಯಾಕೆ ಜಲಸಿ ಆಗುತ್ತೆ, ನನಗೆ ನಿನ್ ಮೇಲೆ ಯಾವುದೇ ರೀತಿ ಫೀಲಿಂಗ್ಸ್ ಕೂಡ ಇಲ್ಲ ಅಂತ ಹೇಳ್ತಾಳೆ. ಆಗ ನಾನ್ಸ ಅವಳಿಗೆ ಇನ್ನಷ್ಟು
ಹತ್ರ ಹೋಗ್ತಾನೆ. ಆಗ ಜನ್ಶಿ ಹಾರ್ಟ್ ಬೀಟು ತುಂಬಾನೇ ಫಾಸ್ಟ್ ಆಗುತ್ತೆ. ಆಗ ಅವಳು ಅವನ ಕೈಲಿಂದ ತಪ್ಪಿಸ್ಕೊಂಡು ಅಲ್ಲಿಂದ ಓಡೋಗ್ತಾಳೆ. ಅವಳನ್ನ ನೋಡಿ ನಾನ್ಸಾ ಸ್ಮೈಲ್ ಮಾಡ್ತಾನೆ. ನೆಕ್ಸ್ಟ್ ಡೇ ನಾನ್ಸಾ ಜನ್ಶಿ ಕಲಿ ತುಂಬಾನೇ ಕೆಲಸ ಮಾಡಿಸ್ತಿರ್ತಾನೆ. ಒಂದ್ಸಾರಿ ಕತ್ ನೋವಾಗ್ತಿದೆ ಅಂತಾನೆ, ಮತ್ತೊಂದ್ಸಾರಿ ಕೈ ನೋವಾಗ್ತಿದೆ ಅಂತಾನೆ. ಟೇಬಲ್ ಮೇಲಿದ್ದ ಸಣ್ಣ ಸಣ್ಣ ವಸ್ತುನ ಕೊಡೋದಿಕ್ಕೆ ಹೇಳ್ತಾನೆ. ಇದ್ರಿಂದ ಜನ್ಶಿಗೆ ತುಂಬಾ ಇರಿಟೇಟ್ ಆಗ್ತಿರುತ್ತೆ. ಅದೇ ಸಮಯಕ್ಕೆ ಅವಳಿಗೆ ಅವಳ ಸೀನಿಯರ್ ಇಂದ ಕಾಲ್ ಬರುತ್ತೆ. ಅವಳನ್ನ ರೆಸ್ಟೋರೆಂಟ್ ಗೆ ಬರೋದಿಕ್ಕೆ ಹೇಳ್ತಾನೆ. ಅವಳು ಕೂಡ ಹೋಗೋದಿಕ್ಕೆ ಒಪ್ಕೋತಾಳೆ. ಆಗ ನಾನ್ಸಂಗೆ ಒಂದ್ ರೀತಿ ಫೀಲಿಂಗ್ ಆಗುತ್ತೆ. ನನಗೆ ಯಾಕೋ ಮೈ ಹುಷಾರಿಲ್ಲ, ಜ್ವರ ಬಂದಾಗ ಆಗ್ತಿದೆ ಅಂತ ಹೇಳ್ತಾನೆ. ಜನ್ಶಿ ಅವನ ಹಣೆನ ಮುಟ್ಟಿ ಚೆಕ್ ಮಾಡ್ತಾಳೆ. ಆದ್ರೆ ಅವನಿಗೆ ಯಾವುದೇ ರೀತಿ ಜ್ವರ ಕೂಡ ಬಂದಿರೋದಿಲ್ಲ. ಒಂದೊಂದ್ ಸಾರಿ ಒಂದೊಂದ್ ರೀತಿ ನಾಟಕ ಮಾಡೋದಿಕ್ಕೆ ಶುರು ಮಾಡ್ತಾನೆ. ಒಂದ್ಸಾರಿ ಹೊಟ್ಟೆ ನೋವ್ತಿದೆ ಅಂತ ಹೇಳಿದ್ರೆ ಮತ್ತೊಂದ್ ಸಾರಿ ಕಾಲ್ ನೋವ್ತಿದೆ ಅಂತ ಹೇಳ್ತಾನೆ. ಮತ್ತೊಂದ್ ಸಾರಿ ಅವಳ ಸೀನಿಯರ್ ಇಂದ ಕಾಲ್ ಬರುತ್ತೆ. ನಾನ್ಸಾ ಅದನ್ನ ನೋಡಿ ನೆಲದ ಮೇಲೆ ಬೀಳ್ತಾನೆ. ಪ್ರಜ್ಞೆ ತಪ್ಪಿರೋ ಹಾಗೆ ನಾಟಕ ಮಾಡೋದಿಕ್ಕೆ ಶುರು ಮಾಡ್ತಾನೆ. ಆಗ ಜನ್ಶಿಗೆ ಅವನನ್ನ ಆ ರೀತಿ ನೋಡಿ ತುಂಬಾನೇ ಭಯ ಆಗುತ್ತೆ. ಆಗ ಅವಳಿಗೆ ನೆನ್ಪಾಗುತ್ತೆ, ಆಫೀಸಲ್ಲಿ ಜನ್ಶಿ ನಾನ್ಸಾಗೆ ಕಿಸ್ ಮಾಡಿದಾಗ ಅವನ್ಗೆ ಪ್ರಜ್ಞೆ ತಪ್ಪಿರುತ್ತೆ. ಆಗ ಜಿಯಾಂಗ್ ಅವನ್ ಬೆನ್ನನ್ನ ಉಜ್ಜಿರ್ತಾನೆ. ಆಗ ಅವನ್ಗೆ ಪ್ರಜ್ಞೆ ಬರುತ್ತೆ. ಅದನ್ನ ನೆನಪು ಮಾಡ್ಕೊಂಡು ಅವಳು ಕೂಡ ಅದೇ ರೀತಿ ಮಾಡ್ತಾಳೆ. ಆದ್ರೆ ನಾನ್ಸಂಗೆ ಮಾತ್ರ ತುಂಬಾನೇ ಖುಷಿ ಆಗ್ತಿರುತ್ತೆ. ಸ್ಮೈಲ್ ಮಾಡ್ತಾ ಜನ್ಶಿನ ಹಗ್ ಮಾಡ್ಕೋತಾನೆ. ಜನ್ಶಿ ಅವನನ್ನ ಸೋಫಾ ಮೇಲೆ ಮಲಗಿಸಿ ಅಲ್ಲೇ ಕುತ್ಕೊಂಡು ಅವನನ್ನ ನೋಡ್ತಾ ಮಲ್ಕೊಂಡಿದ್ರೆ ಇವನು ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಾನೆ ಅಂತ ಮನಸ್ಸಿನಲ್ಲೇ ಯೋಚನೆ ಮಾಡ್ತಾ ರೂಮ್ ಹೋಗಿ ಸೂಗೆ ಕಾಲ್ ಮಾಡ್ತಾಳೆ. ಅವಳ ಫ್ರೆಂಡ್ ಹೆಸರು ಹೇಳ್ತಾ ನನ್ನ ಫ್ರೆಂಡ್ ಒಬ್ರನ್ನ ಪ್ರೀತಿ ಮಾಡ್ತಿದ್ದಾಳೆ. ಆದ್ರೆ ಅವ್ರ ಪ್ರೊಫೆಷನ್ ರೀಸನ್ ಇಂದ ಅವನನ್ನ ಪ್ರೀತಿ ಮಾಡೋ ಹಾಗಿಲ್ಲ. ಆಗ ಸೂ ಹೇಳ್ತಾಳೆ, ನನ್ನ ಫ್ರೆಂಡ್ ಲವ್ ಸ್ಟೋರಿ ಕೂಡ ಇದೇ ರೀತಿ ಆಗಿದೆ ಅಂತ ಹೇಳಿ ಅವ್ರ ಫ್ರೆಂಡ್ ಹೆಸರು ಹೇಳ್ತಾ ಅವ್ರ ಫೀಲಿಂಗ್ಸ್ ನ ಶೇರ್ ಮಾಡ್ಕೋತಾರೆ. ಆಗ ಅವ್ರಿಬ್ರಿಗೂ ಅರ್ಥ ಆಗುತ್ತೆ, ಅವರಿಬ್ರು ಕೂಡ ಅವ್ರ ಫೀಲಿಂಗ್ಸ್ ನ ಶೇರ್ ಮಾಡಿದ್ದಾರೆ ಅಂತ. ಆಗ ಸೂ ಕೇಳ್ತಾಳೆ, ನೀನು ನಿಜವಾಗ್ಲೂ ನಾನ್ಸನ ಇಷ್ಟ ಪಡ್ತಿದ್ಯಾ? ಆಗ ಜನ್ಶಿ, ಅದೇ ನನಗೆ ಗೊತ್ತಾಗ್ತಿಲ್ಲ, ಯಾವಾಗ ನಾನ್ಸ ನನ್ ಮುಂದೆ ಬರ್ತಾನೋ ಅವಾಗ ನನ್ನ ಹಾರ್ಟ್ ಬೀಟು ತುಂಬಾ ಜಾಸ್ತಿ ಆಗುತ್ತೆ. ನೀನು ಯಾರನ್ನ ಪ್ರೀತಿ ಮಾಡ್ತಿದ್ಯಾ ಅಂತ ಕೇಳ್ತಾಳೆ. ಸೂ ಹೇಳೋಷ್ಟರಲ್ಲಿ ಕಾಲಿಂಗ್ ಬೆಲ್ ಆಗುತ್ತೆ. ಡೋರ್ ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ಜುವಾನ್ ಇರ್ತಾನೆ. ಅವಳನ್ನ ಮೀಟ್ ಮಾಡೋದಿಕ್ಕೆ ಫ್ರೂಟ್ಸ್ ನು ಕೂಡ ತಗೊಂಡ್ ಬಂದಿರ್ತಾಳೆ. ಆಗ ಸೂ ಜುವಾನ್ ನ ನೋಡಿ ಜನ್ಶಿ ಕಾಲ್ನ ಕಟ್ ಮಾಡಿ ಮನೆ ಒಳಗಡೆ ಕರೀತಾಳೆ. ಅವನಿಗೆ ಕುಡಿಯೋದಿಕ್ಕೆ ನೀರ್ ಕೊಡೋದಿಕ್ಕೆ ಅಂತ ಹೋಗ್ತಾಳೆ. ಆಗ ಜುವಾನ್ ಕೂಡ ಅವಳ ಕೈನ ಇಟ್ಕೋತಾನೆ. ಇಬ್ರಿಗೂ ಕೂಡ ಒಂದ್ ರೀತಿ ಫೀಲ್ ಆಗುತ್ತೆ. ಜುವಾನ್ ಸೂನ ಹೊರ್ಗಡೆ ಕರ್ಕೊಂಡು ಹೋಗೋದಿಕ್ಕೆ ಅಂತ ಬಂದಿರ್ತಾನೆ. ಆದ್ರೆ ಸೂ ಅವನನ್ನ ಅವಾಯ್ಡ್ ಮಾಡ್ತಿರ್ತಾಳೆ. ಅದೇ ಸಮಯಕ್ಕೆ ಜುವಾನ್ಗೆ ಕಾಲ್ ಬರುತ್ತೆ. ಅವನು ಅಲ್ಲಿಂದ ಹೋಗ್ತಾನೆ. ಮತ್ತೊಂದ್ ಕಡೆ ಗುನಾನ್ಸಾ ಜಿನ್ ನ ಆಫೀಸಲ್ಲಿ ನೋಡ್ತೀವಿ. ಅವಳು ಒಂದ್ ಪ್ರಾಜೆಕ್ಟ್ ನ ತಗೊಂಡ್ ಬಂದಿರ್ತಾಳೆ. ನಾವು ಈ ಪ್ರಾಜೆಕ್ಟ್ ನ ಮಾಡ್ಬೇಕು, ಯಾಕಂದ್ರೆ ನಮ್ ಆಫೀಸ್ ಬ್ಯಾಂಕ್ ಬ್ಯಾಲೆನ್ಸ್ ತುಂಬಾನೇ ಕಡಿಮೆ ಇದೆ. ಈ ಪ್ರಾಜೆಕ್ಟ್ ಇಂದ ನಮ್ಗೆ ತುಂಬಾನೇ ಇನ್ಕಮ್ ಬರುತ್ತೆ ಅಂತ ಹೇಳ್ತಾಳೆ. ಆದ್ರೆ ಗುನಾನ್ಸಾ ಬೇರೆ ಪ್ರಾಜೆಕ್ಟ್ ಬಗ್ಗೆ ಫೋಕಸ್ ಮಾಡಿರ್ತಾಳೆ. ಇದ್ರ ಬಗ್ಗೆ ಚೆನ್ನಾಗಿ ಯೋಚನೆ ಮಾಡು ಅಂತ ಜಿನ್ ಹೇಳ್ತಾಳೆ. ಮನೇಲಿ ಕೂತ್ಕೊಂಡು ನಾನ್ಸಾ ಯೋಚನೆ ಮಾಡ್ತಾ ಕೂತಿರ್ತಾನೆ. ಅಲ್ಲಿಗೆ ಜನ್ಶಿ ಕೂಡ ಬರ್ತಾಳೆ. ಆಗ ನಾನ್ಸಾ ಕೇಳ್ತಾನೆ, ನೀನು ನನ್ ಜಾಗದಲ್ಲಿ ಇದ್ದಿದ್ರೆ ಯಾವ ಪ್ರಾಜೆಕ್ಟ್ ನ ಚಾಯ್ಸ್ ಮಾಡ್ತಿದ್ದೆ? ಆಗ ಜನ್ಶಿ ಹೇಳ್ತಾಳೆ, ನಿನ್ ಹೃದಯ ಏನ್ ಹೇಳುತ್ತೋ ಅದನ್ನ ಕೇಳು ಅಂತ ಹೇಳ್ತಾಳೆ. ಆದ್ರೆ ನಾನ್ಸಾ ಯೋಚನೆ ಮಾಡ್ತಾ ಕೂತಿರ್ತಾನೆ. ಆಗ ಜನ್ಶಿ ರಾಪಿಡ್ ಫೈರ್ ಗೇಮ್ ಮಾಡೋದಿಕ್ಕೆ ಶುರು ಮಾಡ್ತಾಳೆ. ಅದು ನಾನ್ಸನ್ ಜೊತೆ. ನಾನ್ಸನ್ಗೆ ತುಂಬಾ ರೀತಿಯ ಪ್ರಶ್ನೆ ಕೇಳೋದಕ್ಕೆ ಶುರು ಮಾಡ್ತಾಳೆ. ಅದಕ್ಕೆ ಬೇಗನೆ ಉತ್ತರ ಕೊಡ್ಬೇಕಾಗುತ್ತೆ. ಲೇಕ್ ಸಿಂಗ್ ಮತ್ತೊಂದು ಪ್ರಾಜೆಕ್ಟ್ ಬಗ್ಗೆ ಕೇಳ್ತಾಳೆ. ಆಗ ನಾನ್ಸಾ ಲೇಕ್ ಸಿಂಗ್ ನ ಸೆಲೆಕ್ಟ್ ಮಾಡ್ಕೋತಾಳೆ. ಆಗ ಜನ್ಶಿ ಮತ್ತೊಂದು ಕ್ವಶನ್ ಮಾಡ್ತಾಳೆ, ನನ್ನನ್ನ ಇಷ್ಟ ಪಡ್ತೀಯ ಅಥವಾ ಜಿನ್ ನ ಇಷ್ಟ ಪಡ್ತೀಯ ಅಂತ ಕೇಳ್ತಾಳೆ. ಆಗ ನಾನ್ಸಾ ಜಿನ್ ಅಂತ ಹೇಳ್ತಾನೆ. ಅದರಿಂದ ಜನ್ಶಿಗೆ ತುಂಬಾ ಬೇಜಾರಾಗುತ್ತೆ. ಆಗ ನಾನ್ಸಂಗೆ ರಿಲೈಸ್ ಆಗುತ್ತೆ ಅವನು ಏನ್ ಉತ್ತರ ಹೇಳ್ದ ಅಂತ. ಆಗ ಅವನು ನಾನೇನೋ ಯೋಚನೆ ಮಾಡ್ತಿದ್ದೆ, ಇಂಥ ಹುಡ್ಗಿನ ಯಾರು ಇಷ್ಟ ಪಡ್ತಾರೆ, ಯಾವಾಗ್ಲೂ ಜಗಳ ಮಾಡೋದು, ಎಲ್ಲಾ ಕೆಲ್ಸನೂ ಕೂಡ ಹಾಳ್ ಮಾಡೋದು ಅಂತ ಹೇಳ್ತಾನೆ. ಆಗ ಜನ್ಶಿ ನನ್ ಬಗ್ಗೆ ಒಂದ್ ಮಾತು ಕೂಡ ಹೇಳೇ ಇಲ್ಲ ಅಂತ ಹೇಳಿ ಎದ್ದು ಅಲ್ಲಿಂದ ಹೋಗ್ತಾನೆ. ಆದ್ರೆ ನಾನ್ಸಂಗೆ ಜನ್ಶಿ ಮುಂದೆ ಯಾವುದೇ ಮಾತನ್ನು ಕೂಡ ಆಡೋದಿಕ್ಕಾಗಲ್ಲ. ಆಗ ಅವನು ಹೇಳ್ತಾನೆ, ನೀನ್ ತುಂಬಾ ಒಳ್ಳೆ ಹುಡುಗಿ ಅಂತ ಹೇಳ್ತಾನೆ. ಅವಳ ಮುಂದೆ ಈ ಮಾತನ್ನ ಹೇಳೋದಿಕ್ಕಾಗ್ಲಿಲ್ವಲ್ಲ ಅಂತ ಹೇಳಿ ತುಂಬಾನೇ ಫೀಲ್ ಮಾಡ್ಕೋತಾನೆ. ಗುನಾನ್ಸನ ಆಫೀಸಲ್ಲಿ ನೋಡ್ತೀವಿ. ನಾವು ಲೇಕ್ ಸಿಂಗ್ ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡ್ತೀವಿ. ಅದಕ್ಕಾಗಿ ನಾವು ಕಷ್ಟಪಟ್ಟು ಕೆಲಸ ಮಾಡ್ಬೇಕು. ಇನ್ವೆಸ್ಟರ್ ಸಿಗ್ತಾರೆ ಅಂತ ಹೇಳಿ ದೊಡ್ಡ ದೊಡ್ಡ ಕಂಪ್ನಿ ಜೊತೆ ಮೀಟಿಂಗ್ ಮಾಡ್ತಾನೆ. ಇಬ್ರು ಇನ್ವೆಸ್ಟರ್ ಅವನ್ ಕಂಪ್ನಿಗೆ ಇನ್ವೆಸ್ಟ್ ಮಾಡೋದಿಕ್ಕೆ ಒಪ್ಕೋತಾರೆ. ಈ ಖುಷಿಗೆ ಸ್ಟಾಫ್ ಎಲ್ಲ ಸೇರಿ ಸೆಲೆಬ್ರೇಷನ್ ಮಾಡ್ಬೇಕು ಅಂತ ಡಿಸೈಡ್ ಆಗ್ತಾರೆ. ನಾನ್ಸಾ ಜನ್ಶಿಗೆ ಫೋನ್ ಮಾಡಿ ಸೆಲೆಬ್ರೇಷನ್ಗೆ ಇನ್ವೈಟ್ ಮಾಡ್ತಾರೆ. ಈಗ ಡಿನ್ನರ್ ಸೀನ್ ನ ನೋಡ್ತೀವಿ. ಜನ್ಶಿ ಕೂಡ ಬಂದಿರ್ತಾಳೆ. ಜಿನ್ ನಾನ್ಸನ್ ಪ್ಲೇಟ್ಗೆ ಫಿಶ್ ತಿನ್ನೋದಿಕ್ಕೆ ಬಡಿಸ್ತಾಳೆ. ನಾನ್ಸಾ ಖುಷಿಯಿಂದಲೇ ಫಿಶ್ ನ ತಿಂತಾಳೆ. ಜನ್ಶಿ ಅದನ್ನ ನೋಡಿ ನಾನ್ಸನ್ ತಟ್ಟೆಗೆ ಮೆಣಸಿನ್ಕಾಯಿನ ಬಡಿಸ್ತಾಳೆ. ಇದು ಕೂಡ ನಿನ್ ಫೇವ್ರೇಟ್ ಅಲ್ವಾ,
ತಿನ್ನು ಅಂತ ಹೇಳಿ ನಾನ್ಸನ್ ಕಡೆ ನೋಡಿ ಸ್ಮೈಲ್ ಮಾಡ್ತಾಳೆ. ಆಗ ಜಿನ್ ಮೆಣಸಿಕಾಯಿನ ಎತ್ತಿಟ್ಟು ಅವನಿಗೆ ವೆಜಿಟೇಬಲ್ ನ ಬಡಿಸ್ತಾಳೆ. ನಾನ್ಸನ್ಗೆ ಮೆಣಸಿಕಾಯಿ ಅಂದ್ರೆ ಇಷ್ಟ ಇಲ್ಲ, ವೆಜಿಟೇಬಲ್ ಅಂದ್ರೆ ಇಷ್ಟ. ಆಗ ಜನ್ಶಿಗೆ ಕೋಪ ಬರುತ್ತೆ. ಅವನಿಗೆ ಅದಿಷ್ಟ ಇಲ್ಲ ಇದಿಷ್ಟ ಇಲ್ಲ ಅಂತ ಹೇಳಿ ಬಡಿಸ್ತಾನೆ ಇರ್ತಾರೆ. ಆಗ ಜಾಂಗ್ ನಾನ್ಸನ್ ಸ್ಥಿತಿನ ನೋಡಿ ಎಲ್ರು ಕೂಡ ಚಿಯರ್ಸ್ ಮಾಡೋಣ ಅಂತ ಹೇಳಿ ಚಿಯರ್ಸ್ ಅಂತ ಹೇಳ್ತಾರೆ. ಆಗ ಜಿನ್ ಜನ್ಶಿಗೆ ಹೇಳ್ತಾಳೆ, ನಾವೆಲ್ಲರೂ ಕೂಡ ಗ್ರೂಪ್ ಫೋಟೋ ತಗೋತೀವಿ, ಫೋಟೋ ತೆಗಿ ಅಂತ ಹೇಳಿ ಅವಳ ಕೈಗೆ ಫೋನ್ ಕೊಡ್ತಾಳೆ. ಆಗ ಜನ್ಶಿ ಗ್ರೂಪ್ ಫೋಟೋ ತೆಗೆಯೋದಿಕ್ಕೆ ಅಂತ ಹೋಗ್ತಾಳೆ. ಆಗ ನಾನ್ಸಾ, ನೀನು ಕೂಡ ನಮ್ಮ ಕಂಪ್ನಿಲಿ ವರ್ಕ್ ಮಾಡಿದ್ಯಾ, ನೀನು ಕೂಡ ನಮ್ಮ ಸ್ಟಾಫ್ ಅಂತ ಹೇಳಿ ಎಲ್ರು ಕೂಡ ಜೊತೆಲಿ ಸೆಲ್ಫಿ ತಗೋತಾರೆ. ಡಿನ್ನರ್ ಆದ್ಮೇಲೆ ಎಲ್ರು ಕೂಡ ಎಲ್ಲಾದ್ರೂ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾರೆ. ಆಗ ಜನ್ಶಿ ಪಕ್ಕದಲ್ಲೇ ಫೌಂಡೇಶನ್ ಇದೆ, ಹೋಗೋಣ ಅಂತ ಡಿಸೈಡ್ ಮಾಡ್ತಾರೆ. ಜಿನ್ಗೆ ಅವರಿಬ್ರು ಜೊತೆಲಿರೋದನ್ನ ನೋಡೋದಿಕ್ಕಾಗಲ್ಲ. ನಾನು ತುಂಬ ಟಯರ್ಡ್ ಆಗಿದೆ, ನಾನು ಮನೆಗೆ ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಎಲ್ರು ಕೂಡ ಫೌಂಡೇಶನ್ ನೋಡೋದಿಕ್ಕೆ ಅಂತ ಬರ್ತಾರೆ. ಜನ್ಶಿ ಅದನ್ನ ನೋಡಿ ತುಂಬಾನೇ ಖುಷಿ ಪಡ್ತಿದ್ರೆ ನಾನ್ಸಾ ಮಾತ್ರ ಜನ್ಶಿನ ನೋಡ್ತಾ ಇರ್ತಾನೆ. ಅವನ ಕೈಲಿ ಅವನ ಫೀಲಿಂಗ್ಸ್ ನ ಕಂಟ್ರೋಲ್ ಮಾಡೋದಿಕ್ಕೆ ಆಗಲ್ಲ. ಜನ್ಶಿಗೆ ಐ ಲವ್ ಯು ಅಂತ ಹೇಳಿ ಪ್ರಪೋಸ್ ಮಾಡ್ತಾನೆ. ಅದೇ ಸಮಯಕ್ಕೆ ಅಲ್ಲಿದ್ದ ಜನಗಳು ಜೋರಾಗಿ ಕಿಚ್ಚೋದಿಕ್ಕೆ ಶುರು ಮಾಡ್ತಾರೆ. ಅದರಿಂದ ಜನ್ಶಿಗೆ ಕೇಳೋದಿಲ್ಲ. ಮತ್ತೆ ಅವನು ಐ ಲವ್ ಯು ಅಂತ ಹೇಳೋದಿಕ್ಕೆ ಹೋಗ್ತಾನೆ. ಅದೇ ಸಮಯಕ್ಕೆ ಜನಗಳು ಜೋರಾಗಿ ಕಿಚ್ಚುತ್ತಾರೆ. ಅದರಿಂದ ಅವನಿಗೆ ತುಂಬಾನೇ ಬೇಜಾರಾಗುತ್ತೆ. ನಾಳೆ ಪಕ್ಕದ ಪಾರ್ಕಲ್ಲಿ ಮೀಟ್ ಮಾಡೋದಿಕ್ಕೆ ಅಂತ ಜನ್ಶಿಗೆ ಹೇಳ್ತಾನೆ. ಸಂಜೆ ಆಗಿರುತ್ತೆ. ಜನ್ಶಿ ಕೂಡ ನಾನ್ಸಾ ಹೇಳ್ದಾಗೆ ಪಾರ್ಕ್ ಹತ್ರ ಬರ್ತಾಳೆ. ನಾನ್ಸಾಗೆ ಕಾಲ್ ಮಾಡಿ ನೀನು ಎಲ್ಲಿದ್ಯಾ ಅಂತ ಕೇಳ್ತಾಳೆ. ಆಗ ಗುನನ್ಸಾ ಕೂಡ ಅಲ್ಲೇ ಇರ್ತಾರೆ. ಆದ್ರೆ ಜನ್ಶಿಗೆ ಕಾಣಿಸೋದಿಲ್ಲ. ಇನ್ನು ಸ್ವಲ್ಪ ಮುಂದೆ ಬಾ ಅಂತ ಹೇಳ್ತಾನೆ. ಅವಳು ಮುಂದೆ ಬರ್ತಿದ್ದಾಗೆ ಅವನ ಕೈಲಿದ್ದ ರಿಮೋಟ್ನ ಪ್ರೆಸ್ ಮಾಡ್ತಾನೆ. ಅಲ್ಲಿದ್ದ ಲೈಟಿಂಗ್ಸ್ ಎಲ್ಲ ಆನ್ ಆಗ್ತಿರುತ್ತೆ. ಅದನ್ನ ನೋಡಿ ಜನ್ಶಿ ತುಂಬಾನೇ ಖುಷಿ ಪಡ್ತಿರ್ತಾಳೆ. ಆಗ ನಾನ್ಸಾ ಇನ್ನು ಸ್ವಲ್ಪ ಮುಂದೆ ಬಾ ಅಂತ ಹೇಳ್ತಾನೆ. ಜನ್ಶಿ ಮುಂದೆ ಬರ್ತಿದ್ದಾಗೆ ತಪ್ಪಾಗಿರೋ ಬಟನ್ ಪ್ರೆಸ್ ಮಾಡ್ಬಿಡ್ತಾನೆ. ನೀರು ಆನ್ ಆಗಿ ಜನ್ಶಿ ನೀರಲ್ಲಿ ಫುಲ್ಲು ಒದ್ದೆ ಆಗ್ಬಿಡ್ತಾಳೆ. ನಾನ್ಸಾ ಟೆನ್ಷನ್ ಮಾಡ್ಕೊಂಡು ತುಂಬಾ ಒದ್ದೆ ಆಗಿದ್ಯಾ, ಚಳಿ ಆಗುತ್ತೆ, ಕೋರ್ಟ್ ಹಾಕೋ ಅಂತ ಹೇಳಿ ಕೊಡೋದಿಕ್ಕೆ ಹೋಗ್ತಾನೆ. ನನ್ನನ್ನ ಇದಕ್ಕೆ ಕರ್ಸಿದ್ದ ಅಂತ ಹೇಳಿ ತಪ್ಪಾಗಿ ತಿಳ್ಕೊತಾಳೆ. ಆಗ ನಾನ್ಸಾ, ನನ್ನ ಕೈಲೇ ರಿಮೋಟ್ ಇತ್ತು, ಅದೇ ಪ್ರೆಸ್ ಮಾಡೋದು ಗೊತ್ತಿಲ್ಲ ಅಂತ ಹೇಳ್ತಾನೆ. ಅದನ್ನ ಕೇಳಿ ಜನ್ಶಿಗೆ ಇನ್ನೂ ಕೋಪ ಬರುತ್ತೆ. ಅವನನ್ನ ತಳ್ಳಿ ಅಲ್ಲಿಂದ ಹೊರಟೋಗ್ತಾಳೆ. ನಾನ್ಸಾ ಪ್ರಪೋಸ್ ಮಾಡ್ಬೇಕು ಅನ್ಕೊಂಡಿದ್ದ ಪ್ಲಾನು ಹಾಳಾಗುತ್ತೆ. ಅದರಿಂದ ಅವನಿಗೆ ತುಂಬಾ ಬೇಜಾರಾಗುತ್ತೆ. ನಾನ್ಸಾ ಮನೆಗೆ ಬರ್ತಾನೆ. ಜನ್ಶಿ ಇನ್ನು ಕೋಪದಲ್ಲೇ ಇರ್ತಾಳೆ. ಆಗ ನಾನ್ಸಾ, ಅದು ಆಕ್ಸಿಡೆಂಟ್ ಇಂದ ಆಗಿದ್ದು, ನಾನು ಅದನ್ನ ಬೇಕು ಅಂತ ಮಾಡ್ಲಿಲ್ಲ ಅಂತ ಹೇಳ್ತಾನೆ. ಆಗ ಜನ್ಶಿ, ಹೌದಾ, ನನ್ನ ಹತ್ರ ಸಾರಿ ಕೇಳ್ತೀಯ ಅಂತ ಅನ್ಕೊಂಡಿದ್ದೆ, ಆದ್ರೆ ನಿನಗೆ ಸಾರಿ ಕೇಳದೆ ಗೊತ್ತಿಲ್ಲ ಅಂತ ಹೇಳಿ ಅಲ್ಲಿಂದ ಹೋಗೋದಿಕ್ಕೆ ಅಂತ ಹೋಗ್ತಾಳೆ. ಆಗ ನಾನ್ಸಾ ಜನ್ಶಿ ಹತ್ರ ಸಾರಿ ಕೇಳ್ತಾನೆ. ಆದ್ರಿಂದ ಅವಳಿಗೆ ಖುಷಿ ಆಗುತ್ತೆ. ಸರಿ, ನನ್ನ ಹತ್ರ ಏನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ ಹೇಳು ಅಂತ ಕೇಳ್ತಾಳೆ. ಆದ್ರೆ ನಾನ್ಸಾ ಆ ಮಾತನ್ನ ಈ ಸಿಚುಯೇಷನ್ ಅಲ್ಲಿ ಹೇಳೋದಿಕ್ಕಾಗಲ್ಲ ಅಂತ ಹೇಳ್ತಾನೆ. ಆಗ ಜನ್ಶಿ ಕೋಪದಿಂದ ಅಲ್ಲಿಂದ ಹೋಗ್ತಾಳೆ. ನೆಕ್ಸ್ಟ್ ಡೇ ಜನ್ಶಿ ಸೀನಿಯರು ಮನೆಗೆ ಬಂದಿರ್ತಾನೆ. ಅವನಿಗೆ ಪೇಂಟಿಂಗ್ ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಪ್ರೈಸ್ ಸಿಕ್ಕಿರುತ್ತೆ. ನಾನು ನಿನಗೆ ಟ್ರೀಟ್ ಕೊಡಿಸ್ಬೇಕು ಅಂತ ಅನ್ಕೊಂಡಿದೀನಿ, ತುಂಬಾ ದಿವಸದಿಂದ ನಾವೆಲ್ಲೂ ಕೂಡ ಹೊರಗಡೆ ಹೋಗೇ ಇಲ್ಲ ಅಂತ ಹೇಳ್ತಾನೆ. ಇದನ್ನ ನಾನ್ಸಾ ಕೇಳಿಸ್ಕೊಂಡು, ನಿಮಗೆ ಮಾಡೋದಕ್ಕೆ ಬೇರೆ ಏನು ಕೆಲಸ ಇಲ್ವಾ ಅಂತ ಕೇಳ್ತಾನೆ. ಆಗ ಜನ್ಶಿ ಕೆಲಸ ಇಲ್ದಲೇ ಇರೋದಕ್ಕೆ ನಾವು ಹೊರಗಡೆ ಹೋಗ್ತೀವಿ ಅಂತ ಹೇಳ್ತಾಳೆ. ಆಗ ಅವಳ ಸೀನಿಯರು, ಒಬ್ಬ ಜಡ್ಜು ನನಗೆ ಒಂದು ಕಾಮಿಕ್ ಅಲ್ಲಿ ವರ್ಕ್ ಮಾಡೋದಿಕ್ಕೆ ಹೇಳಿದ್ದಾರೆ, ನೀನು ಕೂಡ ನನ್ನ ಜೊತೆ ಕೆಲಸ ಮಾಡ್ತೀಯಾ ಅಂತ ಕೇಳ್ತಾನೆ. ಆಗ ಜನ್ಶಿ, ಇದರಿಂದ ನನಗೆ ದುಡ್ಡು ಸಿಗುತ್ತಾ ಅಂತ ಕೇಳ್ತಾಳೆ. ಆಗ ಅವನು ಹೌದು ಅಂತ ಹೇಳ್ತಾನೆ. ಆಗ ಅವಳು ಕೆಲಸ ಮಾಡೋದಕ್ಕೆ ಒಪ್ಕೊಂಡು ಅಲ್ಲಿಂದ ಹೋಗ್ತಾಳೆ. ನಾನ್ಸಾ ಆಫೀಸಿಗೆ ಬಂದಿರ್ತಾನೆ. ಅವರಿಬ್ರು ಮೇಲಿದ್ದ ಕೋಪನ ಆಫೀಸ್ ಸ್ಟಾಫ್ ಮೇಲೆಲ್ಲ ತೀರಿಸ್ಕೊತಿರ್ತಾನೆ. ರಾತ್ರಿ ಜನ್ಶಿಗೆ ಕಾಲ್ ಬರುತ್ತೆ. ಅವ್ರ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಕ್ಯಾಂಪಿಗೆ ಹೋಗ್ತಿರ್ತಾರೆ. ನೀನು ಕೂಡ ಬರ್ತೀಯಾ ಅಂತ ಕೇಳ್ತಾರೆ. ಆಗ ಜನ್ಶಿ ಬರ್ತೀನಿ ಅಂತ ಹೇಳ್ತಾಳೆ. ನಾನ್ಸಾ ಜನ್ಶಿ ಮಾತನ್ನ ಕೇಳಿಸ್ಕೊತಾನೆ. ಕ್ಯಾಂಪಿಂಗ್ ಹೋದ್ರೆ ಎಲ್ರು ಕೂಡ ಜೊತೆಲೇ ಇರಬೇಕು ಅಂತ ಯೋಚನೆ ಮಾಡಿ ನೆಕ್ಸ್ಟ್ ಡೇ ಆಫೀಸಿಗೆ ಬಂದಿರ್ತಾನೆ. ಸ್ಟಾಫ್ಗಳಿಗೆ ಹೇಳ್ತಾನೆ, ತುಂಬಾ ದಿವಸದಿಂದ ಎಲ್ರು ಕೂಡ ಕಷ್ಟಪಟ್ಟು ಕೆಲಸ ಮಾಡಿದ್ದೀರಾ, ಆಫೀಸ್ಗೆ ರಜಾ ಕೊಡ್ತೀನಿ, ಸ್ವಲ್ಪ ದಿವಸ ನಾವು ಕ್ಯಾಂಪಿಂಗ್ ಹೋಗೋಣ ಅಂತ ಹೇಳ್ತಾನೆ. ನೆಕ್ಸ್ಟ್ ಡೇ ಎಲ್ಲ ಕ್ಯಾಂಪಿಂಗ್ ಜಾಗಕ್ಕೆ ಬರ್ತಾರೆ. ಅಲ್ಲಿ ಜನ್ಶಿ ಅವಳ ಸೀನಿಯರ್ನ ಗುನಾನ್ಸಾ ಮೀಟ್ ಆಗ್ತಾನೆ. ಆಗ ಅವರಿಗೆ ಅರ್ಥ ಆಗುತ್ತೆ, ಕ್ಯಾಂಪಿಂಗ್ ಪ್ಲಾನು ನಮಗಾಗಲ್ಲ, ಅದು ಅವರಿಗಾಗಿ ಅವ್ರ ಗರ್ಲ್ ಫ್ರೆಂಡ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿಕ್ಕೆ ಅಂತ ಮಾತಾಡೋದಿಕ್ಕೆ ಶುರು ಮಾಡ್ತಾರೆ. ಈಗ ಊಟ ಮಾಡೋ ಸಮಯ ಆಗಿರುತ್ತೆ. ನಾನ್ಸಾ
ಅವಳು ಸೀನಿಯರ್ ಇಬ್ರು ಕೂಡ ಜನ್ಶಿ ಪಕ್ಕನೆ ಹೋಗಿ ಕೂತ್ಕೋತಾರೆ. ನಾನ್ಸ ಅವ್ನು ತಗೊಂಡ್ ಬಂದಿರೋ ಊಟನ ಜನ್ಶಿಗೆ ತಿನ್ನೋದಿಕ್ಕೆ ಹೇಳ್ತಾನೆ. ಆದ್ರೆ ಜನ್ಶಿ ಸೀನಿಯರು ಅವ್ನು ತಗೊಂಡ್ ಬಂದಿರೋ ಊಟನ ತಿನ್ನೋದಿಕ್ಕೆ ಹೇಳ್ತಾನೆ. ಇದರಿಂದ ಅವಳಿಗೆ ಊಟ ತಿನ್ನೋದಿಕ್ಕೆ ಆಗಲ್ಲ, ತುಂಬಾ ಹೊಟ್ಟೆ ಹಸಿವಾಗ್ತಿರುತ್ತೆ. ಇಬ್ರಿಗೂ ಬೈದು ಎದ್ದು ಅಲ್ಲಿಂದ ಹೋಗ್ತಾಳೆ. ರಾತ್ರಿ ಆಗಿರುತ್ತೆ, ಎಲ್ರು ಕೂಡ ಜೊತೆಲೆ ಕೂತಿರ್ತಾರೆ. ಆಗ ಜಾಂಗಿಂಗ್ ಹೇಳ್ತಾನೆ ಗುನಾನ್ಸಾಗೆ ಡ್ರಿಂಕ್ಸ್ ಮಾಡೋದಿಕ್ಕೆ ಅಂತ. ಆಗ ಜಿಯಾಂಗ್ ಹೇಳ್ತಾನೆ ಗುನಾನ್ಸಾ ಡ್ರಿಂಕ್ಸ್ ಮಾಡೋ ಹಾಗಿಲ್ಲ ಅಂತ. ಆದ್ರೆ ನಾನ್ಸನ್ಗೆ ಅವನ್ ಮುಂದೆ ಸೋಲೋದಕ್ಕೆ ಇಷ್ಟ ಇರಲ್ಲ, ಅದರಿಂದ ಅವನು ಡ್ರಿಂಕ್ಸ್ ಮಾಡ್ತಿರ್ತಾನೆ. ಜಾಂಗಿಂಗ್ ಕೂಡ ಡ್ರಿಂಕ್ಸ್ ಮಾಡ್ತಾರೆ, ಒಂದು ಗ್ಲಾಸ್ಗಿಂತ ಜಾಸ್ತಿನೇ ಮಾಡಿರ್ತಾರೆ. ಅದರಿಂದ ಅವರಿಗೆ ನಡೆಯೋದಕ್ಕೂ ಕೂಡ ಆಗಿರುತ್ತಿಲ್ಲ. ಜಾಂಗಿಂಗ್ ನ ಜಿಯಾಂಗ್ ಕರ್ಕೊಂಡು ಹೋದ್ರೆ ಜೆನ್ಶಿ ನಾನ್ಸನ್ನ ಅವನ್ ಟೆಂಟ್ ಒಳಗಡೆ ಕರ್ಕೊಂಡ್ ಬರ್ತಾರೆ. ಇಷ್ಟೊಂದು ಕುಡಿಯೋ ಅವಶ್ಯಕತೆ ಏನಿತ್ತು ಅಂತ ಹೇಳಿ ನಾನ್ಸನ್ ಪಕ್ಕನೆ ಕೂತಿರ್ತಾಳೆ. ಆಗ ನಾನ್ಸ ಸಡನ್ ಆಗಿ ಮೇಲೆದ್ದು ಜೆನ್ಶಿಗೆ ಐ ಲವ್ ಯು ಅಂತ ಹೇಳಿ ಮತ್ತೆ ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದೋಗ್ತಾನೆ. ಆಗ ಜೆನ್ಶಿಗೆ ಟೆನ್ಷನ್ ಶುರುವಾಗುತ್ತೆ. ನಾನ್ಸನ್ನ ಎಬ್ಬಿಸ್ತಾ ನಿಜವಾಗ್ಲೂ ನನ್ನನ್ನ ಪ್ರೀತಿ ಮಾಡ್ತಿದ್ಯಾ ಹೇಳು ಅಂತ ಕೇಳ್ತಾ ಇರ್ತಾಳೆ. ಆದ್ರೆ ನಾನ್ಸ ಹೇಳೋದಿಲ್ಲ. ಆಗ ಅವಳು ಡ್ರಿಂಕ್ಸ್ ಮಾಡಿದ್ರಿಂದ ಈ ರೀತಿ ಹೇಳ್ತಾ ಇದ್ದಾನೆ ಅಂತ ಹೇಳ್ತಾಳೆ. ಆದ್ರೆ ನಾನ್ಸ ಮತ್ತೆ ಮೇಲೆದ್ದು ನಾನ್ ನಿನ್ನ ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿ ಜನ್ಶಿಗೆ ಕಿಸ್ ಮಾಡ್ತಾನೆ. ಅವಳು ಅವನನ್ನ ದೂರ ತಳ್ತಾಳೆ. ಆಗ ನಾನ್ಸಂಗೆ ಮತ್ತೆ ಪ್ರಜ್ಞೆ ಹೋಗುತ್ತೆ. ಅವನನ್ನ ಎಬ್ಸೋದಿಕ್ಕೆ ಅಂತ ನೋಡ್ತಾಳೆ. ನೀನು ನಿಜವಾಗ್ಲೂ ನನ್ನನ್ನ ಪ್ರೀತಿಸ್ತೀಯಾ ಅಂತ ಕೇಳ್ತಾಳೆ. ಆದ್ರೆ ನಾನ್ಸ ಮೇಲೆ ಹೇಳೋದಿಕ್ಕಾಗಲ್ಲ. ಆಗ ಜನ್ಶಿ ಬೇಜಾರಿಂದ ಅಲ್ಲಿಂದ ಹೋಗ್ತಾಳೆ. ನೆಕ್ಸ್ಟ್ ಡೇ ಎಲ್ರು ಕೂಡ ವಾಪಸ್ ಹೋಗೋದಿಕ್ಕೆ ಅವ್ರ ಸಾಮಾನನ್ನ ಪ್ಯಾಕ್ ಮಾಡ್ತಿರ್ತಾರೆ. ನಾನ್ಸ ಜೆನ್ಶಿ ಜಾಂಗಿಂಗ್ ಹತ್ರ ಬಂದು ಜೆನ್ಶಿನ ಮಾತಾಡ್ಸೋದಿಕ್ಕೆ ನೋಡ್ತಾನೆ. ಆದ್ರೆ ಅವಳು ನಾನ್ಸನ್ನ ಇಗ್ನೋರ್ ಮಾಡ್ತಾಳೆ. ಅವನ ಜೊತೆ ಮಾತಾಡೋದಿಲ್ಲ. ಎಲ್ರು ಕೂಡ ವ್ಯಾನ್ ಹತ್ತೋದಿಕ್ಕೆ ಅಂತ ನಿಂತಿರ್ತಾರೆ. ಅಲ್ಲಿ ಜೆನ್ಶಿ ಕೂಡ ನಿಂತಿರ್ತಾಳೆ. ಆಗ ನಾನ್ಸ ಅವಳ ಕೈ ಇಟ್ಕೊಂಡು ಪಕ್ಕಕ್ಕೆ ಕರ್ಕೊಂಡ್ ಬರ್ತಾನೆ. ನೀನ್ ನನ್ ಜೊತೆ ಕಾರಲ್ಲಿ ಬರಲ್ವಾ ಅಂತ ಕೇಳ್ತಾನೆ. ಆಗ ಜೆನ್ಶಿ ನಾನ್ ನಿನ್ ಜೊತೆ ಬರೋದಿಲ್ಲ ಅಂತ ಹೇಳ್ತಾಳೆ. ಆಗ ನಾನ್ಸ ನನ್ಗೇನ್ ಅನ್ನಿಸ್ತಾ ಇದೆ ಅಂದ್ರೆ ನೀನ್ ನನ್ನನ್ನ ಪೂರ್ತಿ ಇಗ್ನೋರ್ ಮಾಡ್ತಿದ್ಯಾ ಅಂತ. ಆಗ ಜೆನ್ಶಿ ರಾತ್ರಿ ಏನಾಯ್ತು ಅಂತ ಹೇಳೋದಿಕ್ಕೆ ಅಂತ ಹೋಗ್ತಾಳೆ. ಆದ್ರೆ ಹೇಳೋದಿಲ್ಲ. ನೀನ್ ರಾತ್ರಿ ತುಂಬಾನೇ ಡ್ರಿಂಕ್ಸ್ ಮಾಡಿದೆ, ನಾನೇ ನಿನ್ನ ಟೆಂಟ್ ಹತ್ರ ಬಿಟ್ಟು ಬಂದೆ ಅಂತ ಹೇಳ್ತಾಳೆ. ಆಗ ನಾನ್ಸ ಅವಳಿಗೆ ಥ್ಯಾಂಕ್ಸ್ ಕೂಡ ಹೇಳ್ತಾನೆ. ಅದರಿಂದ ಅವಳಿಗೆ ತುಂಬಾ ಕೋಪ ಬರುತ್ತೆ. ಅಲ್ಲಿಂದ ಹೊರಟೋಗ್ತಾಳೆ. ನಾನ್ಸ ಕಾರಲ್ಲಿ ಬರ್ತಾ ರಾತ್ರಿ ಏನಾಯ್ತು ಅಂತ ಹೇಳಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ. ಆಗ ಜಿಯಾಂಗ್ ರಾತ್ರಿ ನಿಮ್ಮ ಜೆನ್ಶಿ ಮಧ್ಯ ಏನಾಯ್ತು? ಆಗ ನಾನ್ಸ ಹೇಳ್ತಾನೆ ರಾತ್ರಿ ನಮ್ಮಿಬ್ರು ಮಧ್ಯ ಏನೂ ಆಗಿಲ್ಲ ಅಂತ. ಆಗ ರಾತ್ರಿ ಜೆನ್ಶಿ ನಿಮ್ ಟೆಂಟ್ ಇಂದ ನಾಚ್ಕೊಂಡು ಹೊರ್ಗಡೆ ಬರೋದನ್ನ ನೋಡ್ದೆ, ಅದಕ್ಕೆ ನನ್ಗನ್ನಿಸ್ತು ರಾತ್ರಿ ನಿಮ್ಮಿಬ್ರು ಮಧ್ಯ ಏನೋ ನಡೆದಿದೆ ಅಂತ. ಆಗ ನಾನ್ಸ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾನೆ. ಅವನಿಗೆ ನೆನಪಾಗುತ್ತೆ ಜೆನ್ಶಿಗೆ ರಾತ್ರಿ ಕಿಸ್ ಮಾಡಿದ್ದು. ನಾನ್ಸ ಅವನ್ ಫ್ರೆಂಡ್ ಹೆಸರನ್ನ ಹೇಳ್ಕೊಂಡು ಜಿಯಾಂಗ್ ಹತ್ರ ಕೇಳ್ತಾನೆ. ನನ್ ಫ್ರೆಂಡ್ ಒಂದ್ ಹುಡುಗಿಗೆ ಕಿಸ್ ಮಾಡಿದ್ದಾನೆ, ಅದು ಡ್ರಿಂಕ್ಸ್ ಮಾಡಿರೋ ಸಮಯದಲ್ಲಿ. ಆಗ ಜಿಯಾಂಗ್ಗೆ ಅರ್ಥ ಆಗುತ್ತೆ ನಾನ್ಸ ಅವನ್ ಬಗ್ಗೆನೆ ಹೇಳ್ಕೋತಿದ್ದಾನೆ ಅಂತ. ನಿಮ್ ಫ್ರೆಂಡ್ ದೊಡ್ಡ ತಪ್ಪು ಮಾಡಿದ್ದಾನೆ, ಅವ್ನ್ ಮಾಡಿರೋ ತಪ್ಪನ್ನ ಅವನೇ ಸರಿ ಮಾಡ್ಬೇಕು, ಆ ಹುಡ್ಗಿನ ಅವನೇ ಮದ್ವೆ ಆಗ್ಬೇಕು ಅಂತ ಹೇಳ್ತಾನೆ. ಜೆನ್ಶಿ ಸೂ ಮನೆಗೆ ಬಂದಿರ್ತಾಳೆ. ಎಲ್ಲಾ ವಿಷಯನೂ ಸೂ ಹತ್ರ ಹೇಳ್ಕೊತಾಳೆ. ನಾನ್ಸ ನನ್ನನ್ನ ನಿಜವಾಗ್ಲೂ ಪ್ರೀತಿಸ್ತಾ ಇದ್ದಾನ ಅಂತ ಅದನ್ನ ಹೇಗ್ ತಿಳ್ಕೊಳ್ಳೋದು? ಅದೇ ಸಮಯದಲ್ಲಿ ಟಿವಿನಲ್ಲಿ ಒಂದು ಪ್ರೋಗ್ರಾಮ್ ಬರ್ತಿರುತ್ತೆ, ಲವ್ ಟಿಪ್ಸ್ ಬಗ್ಗೆ ಹೇಳ್ತಾ ಇರ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.